ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಕಿಚನ್. ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಸಾಂಬಾರ್. ಒಮ್ಮೆ ಹೀಗೆ ನೀವು ನುಗ್ಗೆಕಾಯಿ ಸಾಂಬಾರನ್ನ ಟ್ರೈ ಮಾಡಲೇಬೇಕು. ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುವ ನುಗ್ಗೆಕಾಯಿನಲ್ಲಿ ಹೈ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಇರುವುದರಿಂದ ಬೋನ್ ಸ್ಟ್ರೆಂಥನಿಂಗಿಗೆ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಸಿ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಇರುವುದರಿಂದ ಹೇರ್ ಗ್ರೋತ್ ಆ್ಯಂಡ್ ಸ್ಕಿನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ಸಾಂಬಾರ್ ಅನ್ನ, ಇಡ್ಲಿ, ದೋಸೆ, ಮುದ್ದೆ ಜೊತೆ ತಿನ್ನಲಿಕ್ಕೂ ಸೂಪರಾಗಿರುತ್ತೆ. ನಾನಿಲ್ಲಿ 1.5 ಲೋಟ ಬೇಳೆನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಮೀಡಿಯಮ್ ಸೈಜ್ ನಾಟಿ ಟೊಮೆಟೊನ ತೊಗೊಂಡಿದ್ದೀನಿ. 8ರಿಂದ 10 ಇಕ್ಳು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ಕೊತಿದ್ದೀನಿ. ಮತ್ತು 1.5 ಚಮಚ ಖಾರ ಪುಡಿನ ಹಾಕ್ಕೊಂಡು 4 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ನಂತರ 3 ಕಪ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾನು 4ರಿಂದ 5 ವಿಷಲ್ ಹಾಕಿಸ್ಕೊಂಡು ಪೂರ್ತಿ ಏರ್ ರಿಲೀಸ್ ಆಗೋವರೆಗೂ ಬಿಡ್ತೀನಿ. ತಕ್ಷಣಕ್ಕೆ ತೆಗಿಯೋಕ್ಕೆ ಹೋಗಬಾರ್ದು. ಏನಕ್ಕಂದರೆ ತಕ್ಷಣಕ್ಕೆ ತೆಗೆದ್ರೆ ಬೇಳೆ ಚೆನ್ನಾಗಿ ಬೆಂದಿರಲ್ಲ. ಪೂರ್ತಿ ಏರ್ ರಿಲೀಸ್ ಆದರೆ ಇಷ್ಟು ಚೆನ್ನಾಗಿ ಬೇಳೆ ಬೆಂದಿರುತ್ತೆ. ಈಗ ನೋಡ್ಬೋದು, ಇದನ್ನು ನೀವು ರಫಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕಪ್ಪ ಅಂದರೆ ನಾವು ನುಗ್ಗೆಕಾಯಿನ ಸೇರಿಸಿದ ಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ನುಗ್ಗೆಕಾಯಿನ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ಸಿಪ್ಪೆನ. ಇದನ್ನು ನಾನು ಬೇಳೆ ಬೇಯಿಸಿರೋ ನೀರಿಗೆ ಹಾಕಿ ಕುದಿಸ್ತೀನಿ. ಒಂದು 15 ಮಿನಿಟ್ಸ್ ಕುದ್ರೆ ಸಾಕು. ಯಾಕೆ ಈ ಥರ ಮಾಡಬೇಕು ಅಂದರೆ ಹೀಗೆ ಮಾಡೋದ್ರಿಂದ ನುಗ್ಗೆಕಾಯಿ ಟೇಸ್ಟು ತುಂಬ ಚೆನ್ನಾಗಿ ಸಾಂಬಾರಲ್ಲಿ ಬರುತ್ತೆ. ಈಗ ನೋಡ್ತಾ ಇರ್ಬೋದು, 15 ಮಿನಿಟ್ಸ್ ಆಗಿದೆ. ಸಾಂಬಾರು ಚೆನ್ನಾಗಿ ಕುದ್ದಿದೆ ಆ್ಯಂಡ್ 15 ಮಿನಿಟ್ಸಲ್ಲಿ ನುಗ್ಗೆಕಾಯಿ ಕೂಡ ಬೆಂದಿದೆ. ಇದಕ್ಕೆ ನಾನು ಒಂದು ಸಪ್ರೇಟ್ ಒಗ್ಗರಣೆ ಹಾಕ್ಕೊತೀನಿ. ಒಂದು ಸಪ್ರೇಟ್ ಪಾತ್ರೆ ತೊಗೊಂಡು ಅದು ಚೆನ್ನಾಗಿ ಕಾದ ನಂತರ ಸಾಸಿವೆನ ಹಾಕ್ಕೊಂಡು, ಸಾಸಿವೆ ಸಿಡಿದ ನಂತರ ಅದಕ್ಕೆ ನಾನು ಎಣ್ಣೆನ ಹಾಕ್ಕೊತಿದ್ದೀನಿ. ಎಣ್ಣೆ ತುಂಬ ಚೆನ್ನಾಗಿ ಕಾಯಬೇಕು. ಏನಕ್ಕಪ್ಪ ಅಂದರೆ ಒಗ್ಗರಣೆ ಹಾಕಿದ್ರೆ ಸಾಂಬಾರಿನಲ್ಲಿ ಆ ಒಗ್ಗರಣೆ ಫ್ಲೇವರ್ ಬರಬೇಕು. ಹಾಗಾಗಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿದ್ರೆ ಆ ಫ್ಲೇವರ್ ಸಾಂಬಾರಿನಲ್ಲಿ ಬರುತ್ತೆ. ಈಗ ನೋಡ್ಬೋದು, ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಈಗ ನಾನು ಬೆಳ್ಳುಳ್ಳಿನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಈಗ ನೋಡ್ತಾ ಇರ್ಬೋದು ನೀವು, ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗಿದೆ. ಕರ್ಬೇವನ್ನ ಲಾಸ್ಟಲ್ಲಿ ಹಾಕ್ಕೊಂಡ್ರೂ ಸಾಕು. ನಾನು 4 ಇಂಗ್ರೀಡಿಯೆಂಟ್ಸಲ್ಲಿ ಒಗ್ಗರಣೆನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಸ್ವಲ್ಪ ಕ್ವಿಕ್ಕಾಗಿ ಆಗಲಿ ಅಂತ ಹೇಳಿ. ಈಗ ನೋಡ್ಬೋದು, ಇಷ್ಟು ಬ್ರೌನ್ ಆಗಿದ್ದರೆ ಸಾಕು. ಈ ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಗ್ಗರಣೆ ಟೇಸ್ಟು ಸಾಂಬಾರಿನಲ್ಲಿ ಹಾಗೆ ಉಳಿಯುತ್ತೆ ಆ್ಯಂಡ್ ನುಗ್ಗೆಕಾಯಿ ಫ್ಲೇವರ್ ಎನ್ಹಾನ್ಸ್ ಆಗ್ತಿರುತ್ತೆ. ಸೇಮ್ ನೀವು ಇದನ್ನು ಹೋಟೆಲಲ್ಲಿ ಎಲ್ಲಾದರೂ ಊಟ ಮಾಡಿರ್ತೀರಲ್ಲ, ಹಾಗೇ ಇರುತ್ತೆ. ಈಗ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.